ಹಾಯ್ ಎವ್ರಿವನ್, ಒಂದು ಸ್ವೀಟ್ ರೆಸಿಪಿ ಶಾಹಿ ಟುಕಡಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಹೈದರಾಬಾದ್ನಲ್ಲಿ ಡಬಲ್ ಕಾ ಮೀಠಾ ಅಂತ ಕೂಡ ಕರೀತಾರೆ. ಬ್ರೆಡ್ ಯೂಸ್ ಮಾಡಿ ಮಾಡ್ಕೊಳ್ಳೋ ಅಂಥ ಡೆಸರ್ಟ್ ಇದು. ತುಂಬಾ ರಾಯಲ್ ಟೇಸ್ಟ್ ಕೊಡುತ್ತೆ ಮತ್ತು ಮಾಡೋ ವಿಧಾನವೂ ತುಂಬ ಈಸಿ ಇದೆ. ಮೊದಲಿಗೆ ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಕಾಯಿಸ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಪೌಂಡಷ್ಟು ಬ್ರೆಡ್ ಸ್ಲೈಸಸ್ನ ಎಡ್ಜಸ್ನೆಲ್ಲ ತೆಗೆದು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿರೋದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಬೇಗನೆ ಫ್ರೈ ಆಗೋಗ್ಬಿಡತ್ತೆ. ಆದಷ್ಟು ಲೈಟ್ ಗೋಲ್ಡನ್ ಬ್ರೌನ್ ಆದ ತಕ್ಷಣ ತೆಗೆದುಬಿಡಿ. ಈಗ ತಿಳಿ ಪಾಕ ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನ್ನಲ್ಲಿ 1 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಸಕ್ಕರೆ ಎಲ್ಲ ಫುಲ್ ಕರಗೋ ತನಕ ಕುದಿಸ್ಕೊಳ್ಳಿ. ನಂತರ ಕಲರ್ಗೆ ಸ್ವಲ್ಪ ಕೇಸರಿ ದಳಗಳು ಮತ್ತು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಎಳೆ ಪಾಕ ಮಾಡ್ಕೊಳ್ಳಿ. ಈ ಜಾಮೂನ್ಗೆಲ್ಲ ಮಾಡ್ಕೊಳ್ತೀವಲ್ಲ ಆ ರೀತಿ ಪಾಕ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಿ. ನಂತರ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಬ್ರೆಡ್ ಪೀಸಸ್ನ ಪಾಕದಲ್ಲೇ ಜಸ್ಟ್ ಡಿಪ್ ಮಾಡಿ ಎತ್ತಿಟ್ಕೊಳ್ಳಿ. ಪಾಕದಲ್ಲೇ ಬಿಡಬಾರ್ದು. ಪಾಕದಲ್ಲೇ ಬಿಟ್ಬಿಟ್ರೆ ಅದು ಒಂಥರ ಫುಲ್ ಸಾಫ್ಟ್ ಆಗಿಬಿಡತ್ತೆ. ನಮಗೆ ತಿನ್ನೋವಾಗ ಆ ಬ್ರೆಡ್ ಪೀಸಸ್ಸು ಸ್ವಲ್ಪ ಕ್ರಂಚಿನೆಸ್ ಕೊಡಬೇಕು. ಈಗ ರಬ್ರಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕಾಯಿಸಿ ಹೆಚ್ಕೊಂಡಿರೋ ಬಾದಾಮಿ ಗೋಡಂಬಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಫ್ಲೇಮ್ನ ಆರಿಸಿ ಇದೇ ಪ್ಯಾನ್ನಲ್ಲಿ ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊಂಡು ಇದಕ್ಕೆ ಒಂದು 5 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕಿ ಸ್ವಲ್ಪನೂ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ಲೇಮ್ ಆನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಳಿ. ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಹಾಲು ಬೇಗ ಗಟ್ಟಿಯಾಗಿಬಿಡತ್ತೆ. ಈಗ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು ಕೇಸರಿ ದಳಗಳನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸಕ್ಕರೆ ಸ್ವಲ್ಪ ಕಡಿಮೆನೇ ಇರಲಿ, ಯಾಕಂದರೆ ಆಲ್ರೆಡಿ ನಾವು ಬ್ರೆಡ್ನ ಸಕ್ಕರೆ ಪಾಕದಲ್ಲಿ ಎದ್ದಿರೋದ್ರಿಂದ 2 ಸ್ವೀಟ್ ಜಾಸ್ತಿ ಆಗಿಬಿಟ್ರೆ ತುಂಬ ಹೆವಿ ಅಂತ ಅನಿಸ್ಬಿಡತ್ತೆ. ಈಗ ಇದನ್ನು ರಬ್ರಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಥಿಕ್ನೆಸ್ ಬೇಕೋ ಅಲ್ಲಿ ತನಕ ಕುದಿಸ್ಕೊಂಡು ಆರಲಿಕ್ಕೆ ಬಿಡಿ. ಈಗ ಒಂದು ಕಂಟೈನರ್ನಲ್ಲಿ ಬ್ರೆಡ್ ಪೀಸಸ್ನ ಒಂದೊಂದಾಗಿ ಅರೇಂಜ್ ಮಾಡಿ ಅದರ ಮೇಲೆ ರಬ್ರಿನ ಹಾಕ್ಕೊಳ್ಳಿ. ನಂತರ ಹುರ್ಕೊಂಡಿರೋ ಬಾದಾಮಿ ಗೋಡಂಬಿನ ಹಾಕ್ಕೊಂಡು 1 ಗಂಟೆ ಫ್ರಿಜ್ನಲ್ಲಿ ಇಟ್ಟು ಚಿಲ್ಡಾಗಿ ಸರ್ವ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದಾದ್ಮೇಲೆ ಒಂದು ಹಬ್ಬಗಳು ಬರ್ತಾನೇ ಇದೆ. ನೀವು ಈ ಸ್ವೀಟ್ನ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.